ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬಂಡಗೋಳ್. ಸ್ನೇಹಿತರೆ, ನೀವು ನೋಡ್ತಾ ಇರೋದು 24. ಸ್ನೇಹಿತರೆ, ಇವತ್ತಿನ ವಿಷಯವೇನಪ್ಪ ಅಂದರೆ, ನೀವು ನೋಡ್ತಿರ್ಬೇಕು, ಎಲ್ಲೆಲ್ಲೂ ಕೆಲವೊಂದು ಪೊಲೀಸರಾಗಲಿ ಅಬಕಾರಿ ವಿಭಾಗದಲ್ಲಿ ಏನಾದರೂ ರೇಡ್ ಹೊಡೆದು ಕೆಲವೊಂದು ಸೀಸ್ ಮಾಡ್ತಾರಲ್ಲ, ಗಾಂಜಾ ಆಗಲಿ ಅಫೀಮ್ ಆಗಲಿ ಕೆಲವೊಂದು ನಶೀಲಿ ಪದಾರ್ಥಗಳನ್ನ ಏನು ಸೀಸ್ ಮಾಡಿ ತೊಗೊಂಬರ್ತಾರಲ್ಲ, ಅವನು ನೋಡಿರಬೇಕು. ಎಲ್ಲರಿಗೂ ನೋಡ್ತಾರೋ ಸೀಸ್ ಮಾಡ್ತಾರಪ್ಪ, ಪೊಲೀಸರು ಒಯ್ತಾರೋ ಅಂತ ಅಂತಾರೆ. ಆದರೆ ಅದನ್ನು ಲಾಸ್ಟ್ಗೆ ಕೊನೆಗೆ ಡಿಪಾರ್ಟ್ಮೆಂಟ್ದವರು ಸರ್ಕಾರದವರು ಇದನ್ನು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಷಯ. ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬನ್ನಿ ಸ್ನೇಹಿತರೆ, ಇವತ್ತಿನ ಸುದ್ದಿಯಲ್ಲಿ ಏನಿದೆ ಎಂಬುದು ತಿಳಿದುಕೊಳ್ಳೋಣ. 2-3 ದಿನಗಳ ಹಿಂದೆ ಶ್ರೀ FH ಚಲವಾದಿ ಅಬಕಾರಿ ಜಂಟಿ ಆಯುಕ್ತರು ಜಾರಿ ಮತ್ತು ತನಿಖೆ ಬೆಳಗಾವಿ ವಿಭಾಗ ಬೆಳಗಾವಿಯವರ ಅಧ್ಯಕ್ಷತೆಯಲ್ಲಿ ಡ್ರಗ್ ಡಿಸ್ಪೋಸಲ್ ಕಮಿಟಿ ಅಧ್ಯಕ್ಷರಾದ ಕುಮಾರಿ ವನಜಾಕ್ಷಿ ಎಂ, ಅಬಕಾರಿ ಉಪ ಆಯುಕ್ತರು ಬೆಳಗಾವಿ ದಕ್ಷಿಣ ಜಿಲ್ಲೆ ಬೆಳಗಾವಿ, ಶ್ರೀಮತಿ ಸ್ವಪ್ನ RS, ಅಬಕಾರಿ ಉಪ ಆಯುಕ್ತರು ಬೆಳಗಾವಿ ಉತ್ತರ ಜಿಲ್ಲೆ ಚಿಕ್ಕೋಡಿ, ಶ್ರೀ ರಮೇಶ್ ಕುಮಾರ್ H, ಅಬಕಾರಿ ಉಪ ಆಯುಕ್ತರು ಧಾರವಾಡ, ಶ್ರೀ ಹನುಮಂತಪ್ಪ ಭಜಂತ್ರಿ, ಅಬಕಾರಿ ಉಪ ಆಯುಕ್ತರು ಬಾಗಲಕೋಟೆ, ಪ್ರಭಾರ ಮತ್ತು ಶ್ರೀ ಮುರಳೀಧರ್ HO, ಅಬಕಾರಿ ಉಪ ಆಯುಕ್ತರು ವಿಜಯಪುರ, ಇವರೆಲ್ಲರನ್ನು ಒಳಗೊಂಡ ಹಾಗೂ ಎಲ್ಲ ಜಿಲ್ಲೆಗಳ ಅಬಕಾರಿ ಉಪ ಆಯುಕ್ತರ ಕಚೇರಿಯ NDPS ಸ್ಟ್ರಾಂಗ್ ರೂಮ್ನ ಮಾಲ್ಖಾನಾ ಉಸ್ತುವಾರಿಗಳಾದ ಅಬಕಾರಿ ಅಧೀಕ್ಷಕರುಗಳು ಕೂಡಿಕೊಂಡು ಹಾಗೂ ವಿಭಾಗ ವ್ಯಾಪ್ತಿಯ ಸಂಬಂಧಪಟ್ಟ ಅಬಕಾರಿ ಉಪ ಅಧೀಕ್ಷಕರು, ವಲಯಗಳ ಅಬಕಾರಿ ನಿರೀಕ್ಷಕರು ಹಾಗೂ ಸಿಬ್ಬಂದಿಗಳ ಸಮಕ್ಷಮದಲ್ಲಿ ಫರ್ನೇಸ್ ಕುಳುಮೆಯಲ್ಲಿ ಒಟ್ಟು 65 ಪ್ರಕರಣಗಳಲ್ಲಿ NDPS ಕಾಯ್ದೆಯಡಿ ಜಪ್ತಾದ ಹಾಗೂ ಪೊಲೀಸ್ ಇಲಾಖೆಯಿಂದ ಹಸ್ತಾಂತರಗೊಂಡ ಬೆಳಗಾವಿ ದಕ್ಷಿಣ ಜಿಲ್ಲೆಯ 18 ಪ್ರಕರಣಗಳು, ಧಾರವಾಡ ಜಿಲ್ಲೆಯ 10 ಪ್ರಕರಣಗಳು, ವಿಜಯಪುರ ಜಿಲ್ಲೆಯ 34 ಪ್ರಕರಣಗಳು, ಬಾಗಲಕೋಟೆ ಜಿಲ್ಲೆಯ 3 ಪ್ರಕರಣಗಳು, ಹೀಗೆ ಒಟ್ಟು 65 ಪ್ರಕರಣಗಳಲ್ಲಿ 1213.146 kg ಗಾಂಜಾ, 101 ಗಾಂಜಾ ಗಿಡಗಳು, 37.100 ಪಾಪಿ ಸೀಡ್ಸ್, 13 ಪಾಪಿ ಸ್ಟ್ರಾ ಸಾಚೆಟ್ಗಳು, 50.414 kg ಅಫೀಮು, 9.602 ಟೊಬ್ಯಾಕೊ, 11.56 kg ಹೆರೋಯಿನ್, 3.439 kg ಹ್ಯಾಶಿಶ್ ಮುದ್ಯಮಾಲನ್ನು ನಾಶಪಡಿಸುವ ಸಲುವಾಗಿ ದಿನಾಂಕ 14/10/2025 SVP ಕೆಮಿಕಲ್ಸ್ ಪ್ರೈವೇಟ್ ಲಿಮಿಟೆಡ್, ಜಾಂಬೋಟಿ ರಸ್ತೆ, ನಾವಗೆ ಗ್ರಾಮ, ಬೆಳಗಾವಿ ತಾಲೂಕು ಇಲ್ಲಿ ಪರಿಸರಕ್ಕೆ ಹಾನಿಯಾಗದಂತೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಿಯಮಾನುಸಾರ ನಾಶಪಡಿಸಲಾಯಿತು. ಸದರಿ ನಾಶ ಮಾಡಿಸುವ ಪ್ರಕ್ರಿಯೆಯನ್ನು ಸ್ಥಳ ಪಂಚನಾಮೆ ಜರುಗಿಸಿ ವಿಡಿಯೋಗ್ರಫಿ ಹಾಗೂ ಫೋಟೋ ಚಿತ್ರೀಕರಣವನ್ನು ಮಾಡಿದ್ದು, ಸದರಿ ಮಾಹಿತಿಯನ್ನು ತಮ್ಮ ಎದುರಿಗೆ ತರ್ತಾ ಇದ್ದೀವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.